The number ends with 0 or 5 is always divisible by 5. ಯಾವುದೇ ಒಂದು ಸಂಖ್ಯೆ 0 ಮತ್ತು 5ರಿಂದ ಕೊನೆಗೊಂಡಿದ್ದರೆ ಆ ಇಡೀ ಸಂಖ್ಯೆ 5ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಫಾರ್ ಎಕ್ಸಾಂಪಲ್ 50, 100, 105, 345, 4800 ಎಕ್ಸೆಟ್ರಾ. ಯಾವುದೇ ಒಂದು ಸಂಖ್ಯೆ ಆಗಿರ್ಬೋದು, ಅದು 0 ಮತ್ತು 5ರಿಂದ ಕೊನೆಗೊಂಡಿರಬೇಕು. ಅಂದಾಗ ಆ ಇಡೀ ಸಂಖ್ಯೆ ಏನಾಗುತ್ತೆ, 5ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಅದೇ ರೀತಿಯಾಗಿ if the number is divisible by 2 and 3, then the number also divisible by 6. 6ನ್ನು ನಾವು ಯಾವ ರೀತಿ ಬರಿಬೋದು, 2 × 3 ಅಂತ ಬರಿಬೋದು. 2 3 6, 2 × 3 ಅಂತ ಬರಿಬೋದು. ಸೊ ಯಾವುದೇ ಒಂದು ಸಂಖ್ಯೆ 6ರಿಂದ ಕಂಪ್ಲೀಟಾಗಿ ಭಾಗ ಆಗಬೇಕಂದ್ರೆ ಆ ಸಂಖ್ಯೆ 2 ಮತ್ತು 3 ಎರಡರಿಂದಲೂ ಕೂಡ ಕಂಪ್ಲೀಟಾಗಿ ಭಾಗ ಆಗಬೇಕು. ಸೊ ನಮಗೆ ಯಾವುದೇ ಒಂದು ಈವನ್ ನಂಬರ್ ಕೊಟ್ಟಾಗ ಅದು 2ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಅದೇ ರೀತಿಯಾಗಿ ಒಂದು ಸಂಖ್ಯೆಯಲ್ಲಿರುವ ಎಲ್ಲ ಅಂಕಿಗಳ ಮೊತ್ತವನ್ನು ಕೂಡಿಸಿದಾಗ ಸಿಂಗಲ್ ಡಿಜಿಟ್ ಏನು ಬರುತ್ತಲ್ಲ ಅದು 3 ಆಗಿರಬೇಕು ಅಥವಾ 3ರ ಗುಣಕ ಆಗಿರಬೇಕು. ಅಂದಾಗ ಮಾತ್ರ ಅದು ಇಡೀ ಸಂಖ್ಯೆ ಏನಾಗುತ್ತೆ, 3ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಅದೇ ರೀತಿಯಾಗಿ ಇವನ್ ನಂಬರ್ 2ರಿಂದ ಕಂಪ್ಲೀಟಾಗಿ ಭಾಗವಾಗುವ ಸಂಖ್ಯೆಗಳು ಇವನ್ ನಂಬರ್ ಆಗಿರಬೇಕು. ಅದು ಇವನ್ ನಂಬರ್ ಆಗಿದ್ದು 3ರಿಂದ ಕಂಪ್ಲೀಟಾಗಿ ಭಾಗ ಆಗ್ತಿದ್ರೆ ಆ ಸಂಖ್ಯೆ 6ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ ಅನ್ನೋದು ನಮಗೆ ತಿಳಿಯುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, 1 4 2 6 8 ಇದು ಇವನ್ ನಂಬರ್ ಆಗಿದೆ. ಸೊ 2ರಿಂದ ಕಂಪ್ಲೀಟಾಗಿ ಭಾಗ ಆಗುತ್ತೆ. ಅದೇ ರೀತಿಯಾಗಿ ಇದರಲ್ಲಿರುವಂಥ ಎಲ್ಲ ಡಿಜಿಟನ್ನು ಸೇರಿಸಿದಾಗ ಒಂದು ಸಿಂಗಲ್ ಡಿಜಿಟ್ ಏನು ಬರುತ್ತಲ್ಲ ಅದು 3 ಆಗಿರಬೇಕು ಅಥವಾ 3ರ ಗುಣಕ ಆಗಿರಬೇಕು. 1 4 5 5 2 7 7 6 13 13 8 21. ಸೊ 3 7 21 ಇದು 3ರ ಗುಣಕ ಆಗಿದೆ. ಸೊ ಈ ಸಂಖ್ಯೆ 2 ಮತ್ತು 3ರಿಂದ ಕಂಪ್ಲೀಟಾಗಿ ಭಾಗ ಆಗೋದ್ರಿಂದ 6ರಿಂದನೂ ಕೂಡ ಈ ಸಂಖ್ಯೆ